ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು. ಎಲ್ಲರೂ ಕೂಡ ಒಂದೇ ಧ್ವನಿ ಎತ್ತಿದ್ದು ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನ ಅವರು ಕೈ ಬಿಡಬೇಕಾಗಿದೆ. ಮತ್ತೆ ಈ ಸಬ್ ಕಾಸ್ಟ್ಗಳಂತೂ ತೆಗಿಲೇಬೇಕು ಅಂತ ನಾವು ಆಗ್ರಹಿಸಿದ್ವಿ. ಮಾನ್ಯ ರಾಜ್ಯಪಾಲರಿಗೂ ಹೋಗಿ ಭೇಟಿಯಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಾವೆಲ್ಲರೂ ಆ SIT ಅನ್ನು ಸ್ವಾಗತ ಮಾಡಿದ್ವಿ. ಯಾಕಂದ್ರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ. ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು, ಏನೇನು ಇದ್ರ ಬಗ್ಗೆ ಏನು ಅವರು ಅಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು, ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನ ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೋ ಅದೆಲ್ಲನೂ ಆಚೆ ಬರ್ತಾ ಇದೆ. ಮಾಡಲಿ, SIT ತನಿಖೆ ಮಾಡಲಿ, ಪ್ರಕ್ರಿಯೆ ಇದ್ರೆ ಮಾಡಲಿ. ಆದರೆ ನಾವು ಆಗಲೇ ಆಗ್ರಹಿಸಿದ್ದೀವಿ, ಇದು NIA ಅಥವಾ ಒಂದು ಸೂಕ್ತ ಕೇಂದ್ರ ಒಂದು ತನಿಖೆ ಸಂಸ್ಥೆಯಿಂದ ಆಗಬೇಕಾಗಿದೆ. ಯಾಕಂದರೆ ಇಂಟರ್ ಸ್ಟೇಟ್ ಲಿಂಕ್ ಇದೆ. ಅನೇಕ ಒಂದು ಸಂಸ್ಥೆಗಳು ಅಥವಾ ಅನೇಕ ಒಂದು ಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಅದಕ್ಕಾಗಿ ಒಂದು ಇಂಟರ್ ಸ್ಟೇಟ್ ಒಂದು ಒಳ್ಳೆ ತನಿಖೆ ಏಜೆನ್ಸಿಯಿಂದ ಮಾಡಲಿ. ನೋಡಿ, ತನಿಖೆ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ. ತನಿಖೆ ಆಗಲಿ, ಸತ್ಯ ಆಚೆ ಬರುತ್ತೆ. ನಾವು ನೋಡಿದೀವಿ ಆಗಲೇ, ಅದು ಅಲ್ಲಿ ಒಂದು ದರ್ಗಾ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾರು ಸಹ ಇದರ ಒಪ್ಪಂದದಲ್ಲಿ ಇಲ್ಲ. ಅದಕ್ಕಾಗಿ ಇವರು MCC ಅಥವಾ DC ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೆ ಅವರು ಮುಂದುವರಿಬೇಕಾಗಿದೆ.